ನಮಸ್ಕಾರ, ಮನಿ ಇಸ್ ಹ್ಯಾಪಿನೆಸ್ ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ಸರಣಿ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇನ್ನೇನು ಮಾರ್ಚ್ 31ನೇ ತಾರೀಕು ಕೆಲವೇ ದಿನಗಳಷ್ಟೇ ಬಾಕಿ ಇದೆ. ಮುಂದಿನ ಮನಿ ಇಸ್ ಹ್ಯಾಪಿನೆಸ್ ಫೌಂಡೇಶನ್ ವರ್ಕ್ಶಾಪ್ಗೆ ಮ್ಯಾಕ್ಸಿಮಮ್ ಸೀಟ್ಸ್ ಫಿಲ್ ಅಪ್ ಆಗೋಗಿದೆ. ಸೊ ಹಾಗಾಗಿ ತುಂಬಾ ಜನ ಕನ್ಫ್ಯೂಷನ್ಸ್ ನಲ್ಲಿ ಇರ್ತೀರ. ಲಾಸ್ಟ್ ಮೊಮೆಂಟ್ ಅಲ್ಲಿ ನಾನು ಬಂದು ಕ್ಲಾಸ್ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ. ಸೊ ಅಂಥವ್ರಿಗೆ ದಿಸ್ ಟೈಮ್ ಸ್ಪಾಟ್ ರಿಜಿಸ್ಟ್ರೇಷನ್ಸ್ ಇರುತ್ತೆ. ಸೊ ಬೇಗ ಬೇಗ ಆನ್ಲೈನ್ ರಿಜಿಸ್ಟ್ರೇಷನ್ಸ್ ಮಾಡ್ಕೊಂಡ್ರೆ ಆದ್ಯತೆ ಜಾಸ್ತಿ. ಬಟ್ ಆಗ್ತಾ ಇಲ್ಲ, ನನಗೆ ಏನೋ ಒಂದು ಇಶ್ಯೂಸ್ ಇದೆ, ನಾನು ಡೈರೆಕ್ಟ್ ಆಗಿ ಬರ್ತೀನಿ ಅನ್ನೋಂಥವ್ರು ಸ್ಪಾಟ್ ರಿಜಿಸ್ಟ್ರೇಷನ್ಸ್ ಇರುತ್ತೆ. ದಯವಿಟ್ಟು ಕ್ಲಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮಿನಿಮಮ್ 1 ಗಂಟೆ ಮುಂಚೆ ಬಂದು ಅಲ್ಲಿ ಬುಕಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಶಾರ್ಪ್ 8 ಗಂಟೆ ಕ್ಲಾಸ್ ಶುರುವಾಗುತ್ತೆ. ದಯವಿಟ್ಟು 7 ಗಂಟೆ 7:15 ಒಳಗಡೆ ಬಂದು ಅಲ್ಲಿ ಸ್ಪಾಟ್ ರಿಜಿಸ್ಟ್ರೇಷನ್ಸ್ ಮಾಡ್ಕೊಳ್ಬಹುದು. ಮುಂದಿನ ಕ್ಲಾಸ್ ನಲ್ಲಿ ಸಾಕಷ್ಟು ಅಂಶಗಳನ್ನ ಕಲ್ತ್ಕೊಳ್ಬಹುದು. ಎಲ್ಲರಿಗೂ ಗೊತ್ತಿರುತ್ತೆ, ಸಾಲ ಮಾಡಿರೋರ್ಗೆ ವಿಶೇಷವಾಗಿ ಆ ಭಯವನ್ನ ಹೋಗ್ಲಾಡ್ಸೋದಿಕ್ಕೆ, ಮುಂದೆ ಸಾಲ ಆಗಬಾರ್ದು ಅನ್ನೋ ಆ ಒಂದು ಇಂಟೆನ್ಷನ್ ನಿಂದ ಯಾವ ರೀತಿ ಸಾಲದ ಹೊರೆಯಿಂದ ಈಚೆ ಬಂದು ಸಾಲ ಆಗದಲ್ಲಿರೋ ರೀತಿ ನಿಮ್ಮ ಜೀವನವನ್ನ ನಡೆಸಬೇಕು, ಸುಖಕರವಾಗಿ, ಕಂಫರ್ಟಬಲ್ ಆಗಿ, ಕರ್ಮ ಸಿದ್ಧಾಂತದ ಜೊತೆಗೆ ವಿತ್ ಪ್ರೂಫ್, ವಿತ್ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ಸ್ ಗುರೂಜಿ ತಿಳಿಸ್ಕೊಡ್ತಾ ಇದ್ದಾರೆ. ಜೊತೆಗೆ ರಿಟೈರ್ಮೆಂಟ್ ಫಂಡ್, ರಿಟೈರ್ಮೆಂಟ್ ಕಾರ್ಪಸ್ ಯಾವ ರೀತಿ ಬಿಲ್ಡ್ ಮಾಡಬೇಕು, ಹೇಗೆ ಶುರು ಮಾಡಬೇಕು, ವಾಟ್ ಶುಡ್ ಬಿ ದಿ ಫಾರ್ಮುಲಾ, ಎಲ್ಲವನ್ನ ಕಲ್ತ್ಕೊಳ್ಬಹುದು. ಬರ್ತಾ ಎಲ್ಲರೂ ಬ್ಲೂ ಡ್ರೆಸ್ ನಲ್ಲಿ ಬರಬೇಕು, ನೀಲಿ ಬಣ್ಣದ ವಸ್ತ್ರಗಳ ಜೊತೆಗೆ ಬರಬೇಕು. ಇನ್ನು ಬರ್ತಾ ಎಲ್ಲರೂ ತೆಂಗಿನಕಾಯಿಯನ್ನ, ನೀರಿರುವಂತಹ ತೆಂಗಿನಕಾಯಿನ ಹಳದಿ ವಸ್ತ್ರದಲ್ಲಿ ಸುತ್ತಿ ತರಬೇಕಾಗತ್ತೆ. ಬೀಜವಿರುವಂತಹ ದ್ರಾಕ್ಷಿ ಹಣ್ಣನ್ನ ತಗೊಂಡು ಬರಬೇಕು. ಹಾಗೆ ಮನಿ ಮೆಡಿಟೇಷನ್ ಕೂಡ ಮಾಡಬಹುದು ಮುಂದಿನ ಕ್ಲಾಸ್ ನಲ್ಲಿ. ಜೊತೆಗೆ ಮೇ 5ನೇ ತಾರೀಕು ದ ಮೋಸ್ಟ್ ಎಕ್ಸ್ಪೆಕ್ಟೆಡ್, ದಿ ಮೋಸ್ಟ್ ಅವೈಟೆಡ್ ಮುಂದಿನ ಮನಿ ಈಸ್ ಹ್ಯಾಪಿನೆಸ್ 100 ಕೋಟಿ ಸ್ಪೆಷಲ್ ಬಿಸಿನೆಸ್ ವರ್ಕ್ಶಾಪ್ ಕೂಡ ಇರುತ್ತೆ ಮೇ 5ನೇ ತಾರೀಕು. ಈಗ ಆಲ್ರೆಡಿ ಬುಕಿಂಗ್ಸ್ ಸ್ಟಾರ್ಟ್ ಆಗಿರೋದ್ರಿಂದ ಅಲ್ಲಿ ಮಿನಿಮಮ್ ಸೀಟ್ಸ್ ಇರೋದ್ರಿಂದ ಯಾರ್ಯಾರು ಫೌಂಡೇಶನ್ ಕ್ಲಾಸ್ ಈಗ ಆಲ್ರೆಡಿ ಅಟೆಂಡ್ ಮಾಡಿದ್ದೀರಾ, ಸೊ ಅವರಿಗೆ 100 ಕೋಟಿ ಸ್ಪೆಷಲ್ ಬಿಸಿನೆಸ್ ವರ್ಕ್ಶಾಪ್, ಸಾಕಷ್ಟು ಬಿಸ್ನೆಸ್ ಗಳ ಬಗ್ಗೆ ಕಲ್ತ್ಕೊಳ್ಬಹುದು. ಈಗ ಆಲ್ರೆಡಿ ಯಾರ್ಯಾರು ಫೌಂಡೇಶನ್ ಅಟೆಂಡ್ ಮಾಡಿರ್ತೀರಾ ಅವ್ರು ರಿಸೈನ್ ಮಾಡ್ಬಿಟ್ಟಿರ್ತೀರಾ, ಬಿಸ್ನೆಸ್ ಶುರು ಮಾಡೋ ಒಂದು ಹಂಬಲದಲ್ಲಿ ಇರ್ತೀರಾ, ಯಾವ ಬಿಸ್ನೆಸ್ ಮಾಡಬೇಕು ಅನ್ನೋ ಗೊಂದಲದಲ್ಲಿ ಕೂಡ ಇರ್ತೀರಾ. ಶುರು ಮಾಡಿರೋರ್ಗೆ ಆಲ್ ದಿ ವೆರಿ ಬೆಸ್ಟ್. ಹೇಗ್ ನಡೆಸ್ಕೊಂಡು ಹೋಗ್ಬೇಕು ಅನ್ನೋ ಆ ಸ್ಕಿಲ್ಸ್ ನ ಕಲ್ತ್ಕೊಳ್ತೀರಾ ನೀವು ಕ್ಲಾಸ್ಗೆ ಬಂದ್ರೆ. ಇನ್ನು ಶುರು ಮಾಡಬೇಕು ಅನ್ನೋ ಇಂಟೆನ್ಷನ್ ಇರೋರ್ಗೆ ನಿಮ್ಗೆ ಯಾವ ಬಿಸ್ನೆಸ್ ಸೂಟ್ ಆಗುತ್ತೆ, ಯಾವ ರೀತಿ ಆಯ್ಕೆ ಮಾಡ್ಕೊಳ್ತೀರಾ, ಯಾವೆಲ್ಲ ಅಂಶಗಳ ಬಗ್ಗೆ ಗಮನಿಸಬೇಕು, ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ. ಅಷ್ಟೇ ಅಲ್ಲದೆ ನಮ್ಮ ಸುತ್ತಮುತ್ತ ಇರುವಂತಹ ಬಿಸ್ನೆಸ್ ಗಳು, ಅಲ್ಲಿ ನಿಮಗೆ ಕಾಣದಲ್ಲೇ ಇರುವಂತಹ ವಿಚಾರಗಳು ನೀವು ಇಲ್ಲಿ ಬಂದು ಕಲ್ತ್ಕೊಳ್ಬಹುದು. ಆಫ್ಟರ್ ತುಂಬಾ R&D ಮಾಡಿ, ತುಂಬಾನೇ ರಿಸರ್ಚ್ ಮಾಡಿ, ಒಂದೊಂದು ಬಿಸ್ನೆಸ್ ಹೇಗ್ ನಡೆಯುತ್ತೆ, ಯಾವ ರೀತಿ ಕ್ಲಿಕ್ ಆಗ್ತಾ ಇದೆ, ಎಲ್ಲವನ್ನ ಗುರೂಜಿ ಆ ಒಂದು ಕ್ಲಾಸ್ ನಲ್ಲಿ ಆ ಒಂದು ಇಡೀ ದಿನ ಹೇಳುವಂತಹ ಪ್ರಯತ್ನ ನಿಮ್ಗೆ ಮಾಡ್ತಾರೆ. ಇಟ್ ಇಸ್ ಅ ಟೋಟಲ್ ಗೇಮ್ ಚೇಂಜಿಂಗ್ ವರ್ಕ್ಶಾಪ್, ಲೈಫ್ ಚೇಂಜಿಂಗ್ ವರ್ಕ್ಶಾಪ್ ಆಗಿರುತ್ತೆ ನಿಮ್ಗೆ. ಸೊ ಮಿಸ್ ಮಾಡಬೇಡಿ, ಅದಕ್ಕೂ ಕೂಡ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಹಾಗಾದ್ರೆ ಇವತ್ತಿನ ಸಂಚಿಕೆ ಆರಂಭ ಮಾಡೋಣ. ವೆಲ್ಕಮ್ ಮಾಡೋಣ ನಮ್ಮೆಲ್ಲರ ಪ್ರೀತಿಯ ಆತ್ಮೀಯ ಗುರುಗಳು, ಮನಿ ಕೋಚ್, ದುಡ್ಡಿನ ದ್ರೋಣಾಚಾರ್ಯರು, ಶ್ರೀ ಅನಂತ ವಿಶ್ವ ಆಚಾರ್ಯ ಗುರುಗಳನ್ನ ಇವತ್ತಿನ ಎಪಿಸೋಡ್ಗೆ. ಗುರುಗಳೇ ನಮಸ್ತೆ ಅಂಡ್ ವೆಲ್ಕಮ್. ನಮಸ್ತೆ ಲಕ್ಷ್ಮಿ, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್, ಅಹಂ ಬ್ರಹ್ಮಸ್ಮಿ. ಎಸ್ ಗುರುಗಳೇ, ನಮ್ಗೆ ಆಕ್ಚುಲಿ ಲಾಸ್ಟ್ 200 ಕೋಟಿ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ ಅಟೆಂಡ್ ಮಾಡಿದೀವಿ. ವೀಕ್ಷಕರಿಗೆ ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಟ್ಟಿದೀವಿ. ಅದನ್ನ ಅಟೆಂಡ್ ಮಾಡಿರೋದಂತೂ ತುಂಬಾ ಜನ ಮ್ಯಾಕ್ಸಿಮಮ್ ದೇ ಆರ್ ಇಂಟು ಬಿಸ್ನೆಸ್. ಇವಾಗ ಇನ್ನು ಬೇರೆಯವ್ರಿಗೆ ಫೌಂಡೇಶನ್ ವರ್ಕ್ಶಾಪ್ ಅಟೆಂಡ್ ಮಾಡಿದ್ದಾರೆ. ಇನ್ನು ಕೆಲವರು ಇನ್ನ ಅಟೆಂಡ್ ಮಾಡಬೇಕು ಅಂತ ಆಸೆಯಿಂದ, ಕುತೂಹಲದಿಂದ, ಅವ್ರ ಅನುಕೂಲಕ್ಕಾಗಿ ಕಾಯ್ತಾ ಇದ್ದಾರೆ. ಸೊ ಎಲ್ಲರಿಗೂ ಕೂಡ ಇವಾಗ ಮನಸ್ಸಿನಲ್ಲಂತೂ ಅನ್ನಿಸ್ತಾ ಇರುತ್ತೆ, ಗುರುಗಳೇ ನಾನು ಆಯ್ತು ಜಾಬ್ ಅಲ್ಲಿ ಇದ್ದೀನಿ, ರಿಸೈನ್ ಮಾಡ್ಬಿಡೋಣ, ಐ ಹ್ಯಾವ್ ಟು ಸ್ಟಾರ್ಟ್ ಸಮ್ ಬಿಸ್ನೆಸ್. ಆ ಒಂದು ಸ್ಪಾರ್ಕ್ ಇರುತ್ತೆ ಎಲ್ಲರ ಮನಸ್ಸಲ್ಲೂ. ಬಟ್ ಅವರಿಗೆ 100 ಕೋಟಿ ವರ್ಕ್ಶಾಪ್ಗೆ ಬರ್ದಲೇ ಇರೋದ್ರಿಂದ ಒಂದಷ್ಟು ಅನುಮಾನಗಳು, ಅಟ್ಲೀಸ್ಟ್ ಬೇಸಿಕ್ ತಿಳ್ಕೋಬೇಕು, ನಾನು ಹೇಳಿದಿದ್ರೆ ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ನಿಮ್ಗೂ ಕೂಡ ಪರ್ಸನಲ್ ಆಗಿ ಕೇಳಿದರೆ, ನನಗೂ ಕೂಡ ತುಂಬಾ ಜನ ಪರ್ಸನಲ್ ಆಗಿ ಕೇಳಿದ್ದಾರೆ, ಬಿಸ್ನೆಸ್ ಬಗ್ಗೆ ಏನಾದ್ರೂ ಒಂದು ಚೂರಾದ್ರೂ ವಿಡಿಯೋಸ್ ಅಲ್ಲಿ ಹೇಳೋಕ್ಕಾಗತ್ತಾ ಅಂತ. ಸೊ ಅದೇ ಪ್ರಶ್ನೆ ನಾನು ನಿಮ್ ಮುಂದೆ ಹೇಳ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಅದೆಲ್ಲ ಅಲ್ಲಿ 100 ಕೋಟಿ ವರ್ಕ್ಶಾಪ್ ಅಲ್ಲಿ ಹೇಳೋದಂತೂ ಇಟ್ ಇಸ್ ಇಂಪಾಸಿಬಲ್ ಯೂಟ್ಯೂಬ್ ವಿಡಿಯೋದಲ್ಲಿ ಹೇಳೋದಕ್ಕೆ. ಬಿಕಾಸ್ ಅಂತ ಅಂಶಗಳು ಯೂಟ್ಯೂಬ್ ಅಲ್ಲಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಇಟ್ ಶುಡ್ ಬಿ ಎಕ್ಸ್ಪೀರಿಯನ್ಸ್ಡ್ ಅಪ್ ಫ್ರಂಟ್ ಅಂತ. ಸೊ ಬಟ್ ಸ್ಟಿಲ್ ಬೇಸಿಕ್ ಆಗಿ ಒಂದು ನಾಲೆಡ್ಜ್, ಒಂದು ಟಿಪ್ ಏನಾದ್ರೂ ಕೊಡ್ತೀರಾ ಬಿಸ್ನೆಸ್ ಮಾಡ್ಬೇಕು ಅನ್ನೋರ್ಗೆ ಅಂತಂದ್ರೆ ವಾಟ್ ಕ್ಯಾನ್ ಯು ಗಿವ್? ಎಸ್, ನಾನು ಯಾಕೆ ಇದನ್ನೆಲ್ಲ ಹೆಚ್ಚು ನಾನು ಯೂಟ್ಯೂಬ್ ಅಲ್ಲಿ ಹೇಳೋದಿಲ್ಲ ಅನ್ನೋದಕ್ಕೆ ಕಾರಣ ಇದೆ. ಯಾಕಂತಂದ್ರೆ ಅರ್ಧ ಏನಾದ್ರೂ ಇಲ್ಲ, ಕಾಲು ಇಲ್ಲ, ಮುಕ್ಕಾಲು ಅರ್ಥ ಆಗಿ ನಾವೇನಾದ್ರೂ ಹೋಗಿ ಇದಕ್ಕೆ ಬಿದ್ದರೆ ಇದು ಬಾವಿಯಲ್ಲಿ ಬಿದ್ದಷ್ಟೇ ಡೇಂಜರ್ ಆಗ್ಬಿಡುತ್ತೆ. ಸೊ ಯಾಕಂತಂದ್ರೆ ಬಿಸ್ನೆಸ್ ಅಂತಂದ್ರೆ ಯಾಕೆ ಹೆಚ್ಚು ಜನ ಮಾಡಲ್ಲ ಅಂತ ಹೇಳ್ತೇನೆ. ಅವ್ರಿಗೆ ಒಂದು ಭಯ ಇರುತ್ತೆ, ಆತಂಕ ಇರುತ್ತೆ, ಏನಾದರೂ ಆದರೆ ಏನಪ್ಪ ಗತಿ ಅಂತಂತೇಳಿ. ಬಿಕಾಸ್ ಇಟ್ಸ್ ನಾಟ್ ಜಸ್ಟ್ ಯುವರ್ ಟೈಮ್, ಬಿಕಾಸ್ ದೇರ್ ಇಸ್ ಸೋ ಮಚ್ ಆಫ್ ಮನಿ ಆ್ಯಂಡ್ ಸೋ ಮಚ್ ಆಫ್ ರಿಸ್ಕ್ ಆಲ್ಸೋ. ಸೊ ರಿಸ್ಕ್ ಅನ್ನೋದು ಇದೆ,
ಸಮಯ ಅನ್ನೋದು ಇದೆ, ದುಡ್ಡು ಅನ್ನೋದು ಇದೆ. ಸೊ ಹಾಗಾಗಿ ಸರಿಯಾಗಿ ನಾವು ಕಲಿದೆ ಹೋದಾಗ ಇದು ನಮಗೆ ವರವಾಗುವ ಬದಲು ಶಾಪ ಆಗ್ಬಿಡುತ್ತೆ. ಸೊ ಹಾಗಾಗಿ ಸುಮ್ಮನೆ ನಾವು ಏನೋ ಅರ್ಧನೋ ಮುಕ್ಕಾಲೋ ನಾವೇನೋ ಹೇಳಿದ್ದನ್ನ ನೀವೇನೋ ಮಾಡಿ ತೊಂದರೆಗೆ ಸಿಕ್ಕಾಕೋಬಾರ್ದು. ಸಂಪೂರ್ಣವಾಗಿ ಕಲಿಬೇಕು ಅಂತಂತೇಳಿ ಕೆಲವು ವಿಚಾರಗಳನ್ನ ನಾವು ವರ್ಕ್ಶಾಪ್ಗೆ ಸೀಮಿತವಾಗಿಟ್ಟಿರ್ತೇವೆ. ಆಮೇಲೆ ವರ್ಕ್ಶಾಪು ನಾನು ಇಲ್ಲೇನು ಮಾತಾಡ್ತಿದ್ದೀನೋ ಆ ರೀತಿ ಇರೋದಿಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಬಿಕಾಸ್ ಐ ವಿಲ್ ಬಿ ವೆರಿ ಪರ್ಸ್ನಲ್. ಮುಕ್ತವಾಗಿ ತುಂಬ ವಿಚಾರಗಳನ್ನ ಮಾತಾಡ್ಬೋದು. ಇಲ್ಲಿ ನಮಗೆ ಇಟ್ ಈಸ್ ಅ ಕ್ಯಾಮೆರಾ, ಲಾಟ್ ಆಫ್ ಪೀಪಲ್ ಆರ್ ವಾಚಿಂಗ್. ಸೊ ಎಲ್ಲರ ಮನಸ್ಥಿತಿ ಹೇಗಿದೆ ಗೊತ್ತಿಲ್ಲ. ಸೊ ಹಾಗಾಗಿ ನನಗೆ ಆ ಒಂದು ಏನೋ ಅಂಶವನ್ನು ನಾನು ಕೊಡ್ಲಿಕ್ಕೆ ಆಗೋದಿಲ್ಲ. ಬಟ್ ಐ ವಿಲ್ ಬಿ ವೆರಿ, ನಾನೀಗ ಮಾತಾಡ್ತಿದ್ದೀನಲ್ವ, ಯೋಚನೆ ಮಾಡಿ ಹುಷಾರಾಗೆ ಹೇಳ್ತಿದ್ದೀನಿ. ಬಟ್ ದೇರ್ ಐ ವಿಲ್ ಬಿ ಲಿಟಲ್ ಮೋರ್ ಲಿಬ್ರಲ್ ಬಿಕಾಸ್ ನಾವೆಲ್ಲ ಸ್ನೇಹಿತರ ಥರ ಕಂಪ್ಯಾಟಿಬಿಲಿಟಿ ಇರುತ್ತೆ, ಫ್ಲೆಕ್ಸಿಬಿಲಿಟಿ ಇರುತ್ತೆ. ಸೊ ಹಾಗಾಗಿ ವಿಲ್ ಲರ್ನ್ ಲಾಟ್ ಆಫ್ ಥಿಂಗ್ಸ್. ಬಟ್ ಎನಿವೆ, ಲಕ್ಷ್ಮಿ ಅವರು ಕೇಳಿರೋದಕ್ಕೋಸ್ಕರ ಒಂದು ಸಣ್ಣ ಗಿಫ್ಟ್ ಅಷ್ಟೇ ನಿಮಗೆ. ನೋಡಿ, ಯಾವತ್ತೇ ಆಗಲಿ ಬಿಸ್ನೆಸ್ ಮಾಡೋದು ತುಂಬ ಸುಲಭ. ಏಕೆ ಸುಲಭ ಅಂತ ಹೇಳ್ತೀನಿ. ಅದು ವಿಶೇಷವಾಗಿ ಏನೋ ಭಾರತ ದೇಶದಲ್ಲಿ ಇರೋರಿಗೆ ಇನ್ನೂ ಸುಲಭ. ಯಾಕಪ್ಪ ಅಂತಂದರೆ ಫಾರ್ ಅ ಪ್ಯೂರ್ ರೀಸನ್, ಎಲ್ಲರಿಗೂ ಎಲ್ಲವೂ ಬೇಕಿದೆಯಲ್ವಾ. ಆಮೇಲೆ ಇಲ್ಲಿ ಜನ ಹೆಚ್ಚಲ್ವಾ, ಇಲ್ಲೇನು ಜನಸಂಖ್ಯೆ ಇಲ್ವಾ. ನಾನೊಂದು ವೇಳೆ ಯಾರಾದರೂ ಬಂದು ಕೇಳಿದರೆ ಮರುಭೂಮಿಯಲ್ಲಿದ್ದು ನಾನು ಬಿಸ್ನೆಸ್ ಮಾಡಬೇಕು, ಏನು ಮಾಡಬೇಕು ಅಂತಂದ್ರೆ ನನಗೆ ಭಯ ಆಗುತ್ತೆ ಹೇಳಲಿಕ್ಕೆ. ಏನು ಮಾಡ್ಬೋದು, ಏನು ಮಾಡೋಕ್ಕಾಗಲ್ವೋ ಗೊತ್ತಿಲ್ಲ ನನಗೆ. ಒಂದು ವೇಳೆ ನೀವು ಯಾವುದಾದ್ರೂ ಕಾಡಲ್ಲಿದ್ದು, ಅಮೆಝಾನ್ ಫಾರೆಸ್ಟಲ್ಲಿದ್ದು ನಾನೇನು ಬಿಸ್ನೆಸ್ ಮಾಡಲಿ ಅಂದರೆ ನನಗೆ ಆವಾಗಲೂ ಹೇಳಲಿಕ್ಕೆ ಬರಲ್ಲ. ಇಲ್ಲ ನೀವು ಅರಬ್ಬಿ ಸಮುದ್ರದಲ್ಲೋ ಪೆಸಿಫಿಕ್ ಓಷನಲ್ಲೋ ಇದ್ಬಿಟ್ಟು ನಾನು ಸಮುದ್ರದಲ್ಲಿ ಏನು ಬಿಸ್ನೆಸ್ ಮಾಡಲಿ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಹೋಗ್ಲಿ ಅಂಟಾರ್ಕ್ಟಿಕಾ ಖಂಡದಲ್ಲಾದರೂ ಇದ್ದೀರಾ, ಅಲ್ಲೂ ಇಲ್ಲ. ವೇರ್ ಆರ್ ವಿ ಮ್ಯಾನ್? ವಿ ಆರ್ ಇನ್ ಇಂಡಿಯಾ, ಮೈಂಡ್ ಯು. ಆ್ಯಂಡ್ ಇಮ್ಯಾಜಿನ್ ದಿ ಪಾಪ್ಯುಲೇಷನ್. ಎಲ್ಲ ದೇಶಗಳು ಭಾರತ ದೇಶದ ಮೇಲೆ ಕಣ್ಣು ಹೆಚ್ಚು ಬಿದ್ದಿದೆ. ಏಕೆ? ಬಿಕಾಸ್ ಇಲ್ಲಿ ಕನ್ಸ್ಯೂಮರ್ಸ್ ಹೆಚ್ಚು, ಜನ ಜಾಸ್ತಿ. ನೀವು ಏನಿಟ್ರೂ ಇಲ್ಲಿ ಸೇಲ್ ಆಗ್ಬಿಡೋ ಚಾನ್ಸಸ್ ಹೆಚ್ಚಿದೆ. ಹಾಗಾಗಿ ಎಲ್ಲರೂ ಬಿಸ್ನೆಸ್ ಮಾಡ್ತಿದ್ದಾರೆ. ನಾವ್ಯಾಕೆ ಇನ್ನೂ ಮಾಡೋಕ್ಕಾಗ್ತಿಲ್ಲ? ಫಸ್ಟ್ಲಿ ಬಿಕಾಸ್ ಮೈಂಡಲ್ಲಿ ಒಂದು ಬ್ಲಾಕೇಜ್ ಆಗಿಬಿಟ್ಟಿದೆ. ವಿ ಆರ್ ಬ್ಲಾಕ್ಡ್. ಐ ಡೋಂಟ್ ನೋ ಫಾರ್ ವಾಟ್ ರೀಸನ್ ವಿ ಆರ್ ಬ್ಲಾಕ್ಡ್. ಮೇ ಬಿ ಮೊದಲಿಂದನೂ ಎಲ್ಲರೂ ಹೇಳ್ಕೊಳ್ತಾ ಬಂದ್ಬಿಟ್ಟಿದ್ದಾರೆ, ಚೆನ್ನಾಗಿ ಓದಪ್ಪ, ಚೆನ್ನಾಗಿ ಓದಿ ನೀನು ಏನೋ ಒಳ್ಳೆ ಕೆಲ್ಸಕ್ಕೆ ಹೋಗಪ್ಪ. ಇದು ನಾವು ಐ ಥಿಂಕ್ ಎಷ್ಟು ಸಲ ಕೇಳಿಸ್ಕೊಂಡಿರ್ತೀವೋ ಗೊತ್ತಿಲ್ಲ. ನಮ್ಮ ಏನೋ ಮನೆಯಲ್ಲಿ ಹೇಳೋದು ಅದೇ, ಫ್ರೆಂಡ್ಸ್ ಹೇಳೋದು ಅದೇ, ಸ್ಕೂಲಲ್ಲಿ ಟೀಚರ್ಸು ಲೆಕ್ಚರರ್ಸ್ ಹೇಳೋದು ಅದೇ. ಎಲ್ಲರೂ ಅದೇ ಹೇಳಿ ಹೇಳಿ ಪ್ರಾಬಬ್ಲಿ ಕೆಲಸ ಅನ್ನೋಂಥದ್ದು ತಲೆಗೆ ನುಗ್ಗಿಬಿಟ್ಟಿದೆ. ಸೊ ಬಿಸ್ನೆಸ್ ಅನ್ನೋದು ನಮ್ಮ ಆಲೋಚನೆಗಳಿಗೆ ಬರ್ತಾನೆ ಇಲ್ಲ. ಸೊ ಹಾಗಾಗಿ ಐ ಥಿಂಕ್ ವಿ ನೀಡ್ ಟು ರಿವೈರ್ ದ ಬ್ರೈನ್. ನಮ್ಮ ಬ್ರೈನ್ಗೆ ನಾವು ಹೇಳ್ಕೋಬೇಕು, ದುಡ್ಡಿರೋದು ಬಿಸ್ನೆಸ್ಸಲ್ಲಿ, ಕೆಲಸದಲ್ಲ ಅಂತ. ಸೊ ಆ ಮನಸ್ಥಿತಿ ಯಾರಿಗೆ ಮೊದಲು ಬರುತ್ತೋ ಅವನಿಗೆ ಆಪರ್ಚುನಿಟೀಸ್ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. some of the things, because ನಾವು ಕ್ಲಾಸಸ್ ಮೆಜೆಸ್ಟಿಕಲ್ಲಿ ಮಾಡೋದು, ವೆನ್ ಎವರ್ ಐ ಪಾಸ್ ಥ್ರೂ ದಿಸ್ ಚಿಕ್ಕಪೇಟೆ KR ಮಾರ್ಕೆಟು ಅಥವಾ ನನ್ನ ಮಂಗಳೂರಲ್ಲಿ ಮನೆ ಇದೆ, ಯಾವುದಾದ್ರೂ ಬಿಸ್ನೆಸ್ ಬೀದಿಯಲ್ಲಿ ನಾನು ನಡ್ಕೊಂಡು ಹೋದಾಗ ನನಗೆ ಕಾಣಿಸೋದು ಬಿಸ್ನೆಸ್ ಮಾಡೋರೆಲ್ಲ ಕನ್ನಡದವರಲ್ಲ. ಎಲ್ಲರೂ ರಾಜಸ್ಥಾನವರು, ಗುಜರಾತ್ ಅವರು, ಇಲ್ಲ ಪಕ್ಕದ ರಾಜ್ಯಗಳವರು ಇವರೇ ಇರ್ತಾರೆ. ನಾವೆಲ್ಲಿ? I feel so bad that we ourselves working for somebody else doesn't really make any sense ಅನ್ಸುತ್ತೆ. I think we have to make up our mind. ಡೇಟ್ ಇಡಿ ಸ್ವಾಮಿ. ನಾನು ಪದೇ ಪದೇ ಹೇಳ್ತೇನೆ, ಹ್ಯಾವ್ ಅ ಡೇಟ್, ಕೀಪ್ ಅ ಡೇಟ್ ಮ್ಯಾನ್. ನೀವು ಯಾವತ್ತು ಡೇಟನ್ನು ಬರಿತೀರೋ ಆ ಡೇಟ್ ನೀವೆಲ್ಲ ಬರ್ದಿರೋದು, ಇಲ್ಲೆಲ್ಲ ಬರ್ದಿರೋದು ನೀವು ದೇವಲೋಕದಲ್ಲಿ ಇನ್ಸ್ಕ್ರಿಪ್ಷನ್ ಮಾಡಿದ ಕಲ್ಲಿನ ಮೇಲೆ ಕೆತ್ತಿದಾಗೆ ಗೊತ್ತಿರಲಿ ಯಾವ ಡೇಟ್ಗೆ ಬಿಸ್ನೆಸ್ ಮಾಡ್ತೀರಾ. ಆಮೇಲೆ ಇನ್ನೊಂದು, ಬರೀ ಬಿಸ್ನೆಸ್ ಮಾಡೋದೆಲ್ಲ ಬರಿಬೇಕಾಗಿರೋದು, ಯಾವ ಡೇಟಲ್ಲಿ ಎಷ್ಟು ಲಾಭವನ್ನು ಸಂಪಾದನೆ ಮಾಡ್ತೀರಾ. ರೈಟ್ ಇಟ್ ನೋ. ಯಾವತ್ತಿದು ಬರೀತಿರೋ ನಿಮಗೆ ಆಲೋಚನೆಗಳನ್ನೋದು ಹಾಗೆ ತಾನಾಗೆ ಬರೋದಕ್ಕೆ ಪ್ರಾರಂಭವಾಗುತ್ತೆ. ಹಾಗಾಗಿ ನಾವು ಫಸ್ಟು ಡೇಟ್ ಬರೀಬೇಕು, ಒಂದನೇದು. ಎರಡನೇದು, ವಾಟ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಇಸ್ ಲಾಟ್ ಆಫ್ ಪೀಪಲ್ ಹ್ಯಾವ್ ದಿಸ್ ಕನ್ಫ್ಯೂಷನ್. ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂದ್ಕೊಳ್ತಾರೆ. ಇಷ್ಟೇ ಸಿಂಪಲ್. ನೀವೇನನ್ನೆಲ್ಲ ಯೂಸ್ ಮಾಡ್ತೀರೋ ಅದನ್ನು ಎಲ್ಲರೂ ಪ್ರಪಂಚದಲ್ಲಿ ಯೂಸ್ ಮಾಡ್ತಿದ್ದಾರಾ? ಒಂದ್ಸಲ ಯೋಚನೆ ಮಾಡಿ ನೋಡಿ, ನೀವೇನನ್ನೆಲ್ಲ ಯೂಸ್ ಮಾಡ್ತಿದ್ದೀರಾ? ವಾಟ್ ಆರ್ ದ ಥಿಂಗ್ಸ್ ದಟ್ ಯು ಆರ್ ಯೂಸಿಂಗ್ ಆನ್ ಎವ್ರಿ ಡೇ ಬೇಸಿಸ್, ಡೈಲಿ ಬೇಸಿಸ್? ನಾವೆಲ್ಲರೂ ಎದ್ದಿದ ತಕ್ಷಣ ಐ ಥಿಂಕ್ ನೀರು ಕುಡಿತೀವೋ ಇಲ್ಲ ವಾಶ್ರೂಮ್ಗೆ ಹೋಗ್ತೀವ. ಪ್ರಪಂಚದಲ್ಲಿ ನನಗೆ ಹೇಳಿ ಯಾರು ವಾಶ್ರೂಮ್ಗೆ ಹೋಗೋದಿಲ್ಲ?
ಬಾತ್ರೂಮ್ಗೆ ಹೋಗದೆ ಇರೋ ವ್ಯಕ್ತಿ ನನಗೆ ತೋರಿಸಿ ಅಂತಂದರೆ ಏನರ್ಥ? ಬಾತ್ರೂಮ್ಗೆ ಬೇಡಿಕೆ ಹೆಚ್ಚು. ಓಕೆ, ಆಮೇಲೆ ಎಲ್ಲರೂ ನೀರು ಕುಡಿತೀವ, ಹಂಗಂದ್ರೆ ಏನರ್ಥ? ನೀರು ಎಲ್ರಿಗೂ ಬೇಕು, ಸೊ ನೀರಿಗೆ ಬೇಡಿಕೆ ಖಂಡಿತವಾಗ್ಲೂ ಹೆಚ್ಚು. ಯಾರು ಟೀ ಕುಡಿಯಲ್ಲ, ಯಾರು ಕಾಫಿ ಕುಡಿಯಲ್ಲ, ಯಾರು ತಿಂಡಿ ತಿನ್ನಲ್ಲ, ಯಾರು ಲಂಚ್ ಮಾಡಲ್ಲ, ಯಾರು ಡಿನ್ನರ್ ಮಾಡಲ್ಲ? ನೀವೇ ಹೇಳಿ ನನಗೆ. ಹಂಗಂದ್ರೆ ಬೇಡಿಕೆ ಇದಕ್ಕೆ ಇದೆಯೇ ಇಲ್ವೋ? ಬೇಡಿಕೆ ಇದೆ. ಆಮೇಲೆ ಯಾರು ಬಟ್ಟೆ ಹಾಕಲ್ಲ? ಮಕ್ಕಳು ಬಿಟ್ರೆ ಚಿಕ್ಕ ಮಕ್ಕಳು, ಬೇರೆಯವರೆಲ್ಲ ಎಲ್ಲರೂ ಹಾಕ್ತೀವಲ್ಲ, ಮಕ್ಕಳು ಹಾಕ್ತಾರಲ್ವ. ಸೊ ಯಾಕೆ ಬೇಡಿಕೆ ಇಲ್ಲ ಇದಕ್ಕೆ? ಬಟ್ ಬೇಡಿಕೆ ಇದೆ, ಬಟ್ ಬೇಡಿಕೆ ಊಟದಷ್ಟಿಲ್ವೇನೋ. ಸೊ ಆ ರೀತಿ ಯು ಸ್ಟಾರ್ಟ್ ಗೆಟಿಂಗ್ ಟು ನೋ ದ್ಯಾಟ್ ವಾಟ್ ಐ ಶುಡ್ ಡೂ ಅಂಡ್ ವಾಟ್ ಐ ಶುಡಂಟ್ ಅನ್ನೋ ಥರ. ಸೊ ಯು ಗೆಟ್ ಅ ಬೆಟರ್ ಕ್ಲಾರಿಟಿ. ಓಕೆ, ಒಂದು ಬಿಸ್ನೆಸ್ ಬಗ್ಗೆ ನಾನಿವತ್ತು ನಿಮಗೆ ಬ್ರೇಕ್ ಡೌನ್ ಮಾಡಿ ಹೇಳಬೇಕು. ಲಕ್ಷ್ಮಿ, ವಿಲ್ ಡೂ ಒನ್ ಥಿಂಗ್. ಇಲ್ಲಿ ನಾನು ಪ್ರತಿ ಸಲ ಇಲ್ಲೇ ಹೇಳ್ತಿದ್ದೀನಿ, ಫಾರ್ ಅ ಚೇಂಜ್. ಆಕ್ಚುಲಿ ನಾನು ಲಾಸ್ಟ್ ವೀಕಲ್ಲಿ ಒಂದು ರೆಸ್ಟೋರೆಂಟ್ಗೆ ಹೋಗಿದ್ದೆ ಲಕ್ಷ್ಮಿ. ನಾನು ಅಲ್ಲೇ ಒಂದು ವಿಡಿಯೋ ಮಾಡಿದ್ದೇನೆ. ಆ ವಿಡಿಯೋ ಮುಖಾಂತರ ಏನೆಲ್ಲ ಹೇಳ್ಬೋದು ವೀಕ್ಷಕರಿಗೆ, ಅದು ಡೈರೆಕ್ಟ್ ಆಗಿ ಹೇಳ್ದಂಗೆ ಆಗುತ್ತೆ. ಬಿಕಾಸ್ ದಿಸ್ ಫೀಲ್ ವಿ ಹ್ಯಾವ್ ಗಿವನ್ ಆಲ್ರೆಡಿ, ಬಟ್ ವಿ ಹ್ಯಾವ್ ನಾಟ್ ಗಿವನ್ ದಟ್ ಫಿಸಿಕಲ್ ಗೋಯಿಂಗ್ ಟು ದಟ್ ಪ್ರಾಕ್ಟಿಕಲ್ ಇದೆ. ಸೊ ಅದನ್ನ ಮಾಡೋಣ. ಸೊ ಒಂದು ಚಿಕ್ಕ ಪ್ರಯತ್ನ ಅಷ್ಟೇನೆ. ಐ ಥಿಂಕ್ ವಿ ಹ್ಯಾವ್ ಡನ್ ದ ಜಸ್ಟಿಸ್. ಸೊ ಅದನ್ನ ನೋಡಿ ಆದ್ಮೇಲೆ ವಿಲ್ ಕಮ್ ಬ್ಯಾಕ್ ಹಿಯರ್ ಅಗೇನ್. ಓಕೆ, ಇನ್ಫ್ಯಾಕ್ಟ್ ನಾನು ತುಂಬಾ ಕ್ಯೂರಿಯಸ್ ಆಗಿದ್ದೀನಿ. ಬನ್ನಿ ನೋಡೋಣ ಹಾಗಾದ್ರೆ ವೀಕ್ಷಕರೇ, ಯಾವ ಒಂದು ಬಿಸ್ನೆಸ್ ಬಗ್ಗೆ ಕಲ್ತ್ಕೊಳ್ಬಹುದು ನಾವಿವತ್ತು. ಸೊ ಲೆಟ್ಸ್ ಹ್ಯಾವ್ ಅ ಪ್ರಾಕ್ಟಿಕಲ್ ಲುಕ್. ಜಗತ್ತಿನಲ್ಲಿ ಬೇಜಾನ್ ಜನ ಬಿಸ್ನೆಸ್ ಮಾಡ್ತಾರೆ, ಬಟ್ ಈ ಬಿಸ್ನೆಸ್ ಮಾಡೋರೆಲ್ಲರೂ ಲಾಭ ಮಾಡ್ತಾರ? ಅದು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಬಿಸ್ನೆಸ್ ಮಾಡೋದೇ ದೊಡ್ಡ ವಿಚಾರ ಅಂದ್ಕೊಳ್ತಾರೆ. ನನ್ನ ಪ್ರಕಾರ ಬಿಸ್ನೆಸ್ ಮಾಡೋದೆಲ್ಲ ದೊಡ್ಡ ವಿಚಾರ. ಬಿಸ್ನೆಸ್ ಮಾಡೋದ್ರ ಜೊತೆ ಲಾಭ ಮಾಡೋದು ದೊಡ್ಡ ವಿಚಾರ. ನೋಡಿ, ಈಗ ತಾನೇ ನೀವು ನೋಡಿದ್ರಿ, ಅಲ್ಲಿ ನಾನು ಹೋಗಿ ತಿಂಡಿ ತಿನ್ಕೊಂಡು ಬಂದೆ. ಬೈ ದ ವೇ, ಡ್ರೆಸ್ ಚೇಂಜ್ ಆಗಿದೆ. ಯಾಕಂತಂದರೆ ಆ ತಿಂಡಿ ತಿನ್ನೋ ಜ್ಞಾಪಕದಲ್ಲಿ ಮರ್ತೋದೆ. ಚಟ್ನಿ ನನ್ನ ಇದು ಡ್ರೆಸ್ ಮೇಲೆ ಬಿದ್ದೋಯ್ತು, ಅದಕ್ಕೆ ಡ್ರೆಸ್ ಚೇಂಜ್ ಮಾಡಿಕೊಂಡೆ. ನೋಡಿ ಗೆಳೆಯರೆ, ಶ್ರೀಮಂತ ದೇವರುಗಳೇ, ಈ ಹೋಟೆಲ್ಗೆ, ನಾನು ಹೋಗಿರ್ತಕ್ಕಂಥ ಹೋಟೆಲ್ಗೆ ಹೆಸರೇ ಇಲ್ಲ ರೀ. ಅಂತಂದರೆ ನೇಮ್ ಬೋರ್ಡೇ ಇಲ್ಲ. ಎಲ್ಲಾದರೂ ಕೇಳಿದ್ದೀರಾ? ಬೋರ್ಡ್ ಇಲ್ಲದೇ ಇರೋವಂಥ ಹೋಟೆಲ್ಲು ಅಷ್ಟು ಫೇಮಸ್ ಆಗಿರೋವಂಥದ್ದು. ಎಷ್ಟು ಫೇಮಸ್ಸು ಅಂತಂದರೆ, ರವಿಚಂದ್ರನ್ ಸಾರು, ನಮ್ಮ ಅಂಬರೀಷ್ ಅವರು, ವಿಷ್ಣುವರ್ಧನ್ ಸಾರ್ ಅವರು, ಪುನೀತ್ ರಾಜ್ಕುಮಾರ್ ಅವರು, ಇನ್ನೂ ಎಷ್ಟೋ ಸಿನಿಮಾ ಗಣ್ಯರು ಮತ್ತು ನಮ್ಮ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಎಲ್ಲರೇ ಇಂಥವ್ರಿಗೆ ಗೊತ್ತಿಲ್ಲ ಅನ್ನೋವಂಥದ್ದಿಲ್ಲ. ಅಷ್ಟು ಫೇಮಸ್ ಹೋಟ್ಲಿದು, ಅಷ್ಟು ಚಿಕ್ಕದಾಗಿದೆಯಲ್ವ. ಸರಿಸುಮಾರು 35-40 ವರ್ಷಗಳ ಹಿಂದ್ಗಡೆ ಸಿದ್ದಪ್ಪ ಅನ್ನುವಂಥವ್ರು ಈ ಹೋಟೆಲ್ನ ಸ್ಟಾರ್ಟ್ ಮಾಡ್ತಾರೆ. ಮೂಲತಃ ಅವರು ಹೋಟೆಲಿಯರಲ್ಲ, ಏನೋ ಅವ್ರ ತಂದೆ ತಾಯಿ, ಅವ್ರ ಮುತ್ತಾತ ಎಲ್ಲ ಹೋಟೆಲ್ ಮಾಡ್ಕೊಂಡು ಬಂದು ಇವರು ಹೋಟೆಲ್ ಮಾಡಿದಂಥವ್ರಲ್ಲ. ಆಗ ಮಗ್ಗ ಇತ್ತು. ಆ ಮಗ್ಗದ ಬಿಸ್ನೆಸ್ಸು ಸ್ವಲ್ಪ ಏನೋ ಕೈ ಕೊಟ್ಟಾಗ ಅಥವಾ ತೊಂದರೆ ಬಂದು ನಿಲ್ಲಿಸಿದಾಗ ಏನೋ ಒಂದು ಮಾಡಬೇಕಲ್ವ ಜೀವನಕ್ಕೆ, ಆಗ ಸ್ಟಾರ್ಟ್ ಮಾಡ್ತಾರೆ ಈ ಒಂದು ಹೋಟೆಲ್ ಬಿಸ್ನೆಸ್ನ. ಮಾಡಬೇಕಂತಂದರೆ ಇವ್ರಿಗೆ ಇಡ್ಲಿ ಮಾಡೋಕ್ಕೂ ಬರಲ್ಲ, ಚಟ್ನಿ ಮಾಡೋಕ್ಕೂ ಬರಲ್ಲ, ದೋಸೆ ಮಾಡೋಕ್ಕೂ ಬರಲ್ಲ. ಅಲ್ಲ, ಮನೇಲಿ ಏನೋ ಮಾಡ್ತಾರಲ್ವ, ಆ ರೀತಿ ಮಾಡೋಕ್ಕೆ ಗೊತ್ತಿತ್ತು. ಬಟ್ ಹೋಟೆಲ್ಗೆ ಸ್ವಲ್ಪ ಡಿಫ್ರೆಂಟಾಗಿರಬೇಕಲ್ವ, ಇವ್ರು ಮಾಡೋದಕ್ಕೆ ಬರ್ತಿರಲ್ಲ. ಒಂದು ಸಲ ಇವರು ಒಂದು ಟ್ರಯಲ್ ಮಾಡ್ತಾರೆ ಮನೆಯಲ್ಲೇ. ಚಟ್ನಿ ಮಾಡೋದಕ್ಕೆ, ಇಡ್ಲಿ, ದೋಸೆ ಮತ್ತು ಪಲಾವ್ ಎಲ್ಲ ಮಾಡಲಿಕ್ಕೆ ಮಾಡಿದಾಗ ಅವ್ರ ಫ್ರೆಂಡ್ ಒಬ್ಬರು ಇರ್ತಾರೆ. ಅವರು ಎಲ್ಲದು ನಮ್ಮ ಈ ಛತ್ರಗಳಲ್ಲಿ ಭಟ್ರು ಇರ್ತಾರಲ್ವ, ಅಂಥ ಒಂದು ಭಟ್ರು. ಸೊ ಅವರು ಭಟ್ರನ್ನ ಕರೀತಾರೆ ಮನೆಗೆ. ಅವ್ರ ಹೆಸರು ರಾಜಣ್ಣ ಅಂತಂತೇಳಿ. ರಾಜಣ್ಣನಿಗೆ ಟೇಸ್ಟ್ ಕೊಡ್ತಾರೆ. ರಾಜಣ್ಣ ನೋಡಿ ಹೇಗಿದೆ, ನಾವು ಮಾಡಿರೋಂಥ ಅಡುಗೆ ಟೇಸ್ಟ್ ಹೇಗಿದೆ ಅಂತಂತೇಳಿ. ಆ ಟೇಸ್ಟ್ ಮಾಡಿದಾಗ ರಾಜಣ್ಣ ಹೇಳ್ತಾರೆ, ಏನು ಸಿದ್ದಪ್ಪ ಈಗ ಮಾಡಿದೀಯಾ? ಈ ರೀತಿ ಮಾಡಿದ್ರೆ ಯಾರಾದರೂ ಹೋಟ್ಲಿಗೆ ಜನ ಬರ್ತಾರ? ಬಿಸ್ನೆಸ್ ಸಕ್ಸಸ್ ಆಗ್ತದೆ ಅಂದ್ಕೊಂಡಿದೀಯಾ? ಫೇಲ್ ಆಗಿಬಿಡ್ತದೆ ಮಾರಾಯ. ಈ ರೀತಿ ಎಲ್ಲ ಮಾಡೋದು ನಾನು ಹೇಳ್ಕೊಡ್ತೀನಿ, ಹೀಗೆ ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ಒಂದು ನೀವು ಗಮನಕ್ಕೆ ತೆಗೆದುಕೊಳ್ಬೇಕು, ಅವರಿಗೆ ಬರ್ತಿದ್ದಿಲ್ಲ, ಬಟ್ ಕಲಿಯೋ ಮನೋಭಾವನೆ ಇತ್ತು. ಕಲಿಯೋ ಮನೋಭಾವನೆ ಇದ್ದಿದ್ದಕ್ಕೆ ಅವರು ಕಲಿತಾರೆ ಮತ್ತು ಮಾಡ್ತಾರೆ. ಇವತ್ತಿಗೆ ಚರಿತ್ರೆಯಲ್ಲಿ ಉಳ್ಕೊಂಡಿದ್ದಾರೆ. 40 ವರ್ಷಗಳ ಹಿಂದ್ಗಡೆ ಸ್ಟಾರ್ಟ್ ಆಗಿದ್ದು. ಸೊ ವೆರಿ ಕೀ ಇಂಪಾರ್ಟೆಂಟ್ ಥಿಂಗ್ಸ್ ದಟ್ ಯು ಮಸ್ಟ್ ನೋ. ಯಾಕೆ ಜನ ಬರ್ತಾರೆ? ಇನ್ಫ್ಯಾಕ್ಟ್ ನಾನು ಇವತ್ತು ಅಲ್ಲಿ ಹೋದಾಗಲೂ ಕ್ಯೂ ಅಲ್ಲಿ ನಿಂತಿದ್ದು ಒಂದು 40-50 ಜನ, ಲಾಂಗ್ ಕ್ಯೂ. ಇನ್ನೊಂದು ವಿಚಾರ ನೋಡಿ, ಜನ ಬರೋದಕ್ಕೆ ಒನ್ ಆಫ್ ದ ವೆರಿ ಕೀ ಇಂಪಾರ್ಟೆಂಟ್ ಥಿಂಗ್ಸ್ ಈಸ್ ನಾಟ್ ಬಿಕಾಸ್ ಆಫ್ ದ ಮೆನು. ಇಲ್ಲೇನೋ ಒಂದು 150 ವೆರೈಟಿ ಇದೆ,
ಆ ರೀತಿ ಎಂಥದ್ದು ಇಲ್ಲ. ಬರೀ ಇಡ್ಲಿ, ದೋಸೆ ಮತ್ತು ಒಂದು ರೈಸ್ ಐಟಮ್, ಇಷ್ಟು 3 ಐಟಮ್ ಇರೋವಂಥದ್ದು. ಬಟ್ ಆ 3 ಹೇಗಿರುತ್ತಂತಂದರೆ ಆಲ್ 3 ಆರ್ ಸಿಗ್ನೇಚರ್ ಐಟಮ್ಸ್. ಯು ಡೋಂಟ್ ಇವನ್ ಗೆಟ್ ಟೀ ಆರ್ ಕಾಫಿ ಟೀ ಸಹ ಇಲ್ಲ. ಇನ್ಫ್ಯಾಕ್ಟ್ ನಾವು ಹೋದಾಗ ನಮಗೆ ಪ್ಲೇಟು ಸಹ ಕೊಡಲಿಲ್ಲ. ಒಂದು ನ್ಯೂಸ್ ಪೇಪರ್ ಕೆಳಗಡೆ ಇಟ್ಕೊಳ್ಳಿಕ್ಕೆ, ಅದ್ರ ಮೇಲೆ ಬಾಳೆ ಎಲೆ ಹಾಕ್ಬಿಟ್ಟು ತಿಂಡಿ ಸರ್ವ್ ಮಾಡಿರ್ತಕ್ಕಂಥದ್ದು. ಸೊ ದಟ್ ಈಸ್ ಹೌ ಇಟ್ ಈಸ್. ಎನಿ ಬಿಸ್ನೆಸ್ ಯು ಡೂ, ಆ ಪ್ರೊಫಿಷಿಯನ್ಸಿ ಇರಬೇಕು, ಸಬ್ಜೆಕ್ಟ್ ಮ್ಯಾಟ್ರ್ ಎಕ್ಸ್ಪರ್ಟೀಸ್ ಇರಬೇಕು. ಮಾಡಿದರೆ ಇದೆಲ್ಲೂ ಸಿಗಲ್ಲಪ್ಪ ಅಂತ ಹೇಳಬೇಕು. ಇದು ಕೇವಲ ಈ ಹೋಟೆಲ್ಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದಲ್ಲ, ನಮ್ಮ ಜೀವನಕ್ಕೂ. ಅದು ಯಾವುದೇ ಬಿಸ್ನೆಸ್ ಆಗಲಿ ರೀ, ಬಿಸ್ನೆಸ್ ಆಸ್ಪೆಕ್ಟ್ಸು, ಪ್ರಿನ್ಸಿಪಲ್ಸ್ ಆಲ್ವೇಸ್ ರಿಮೈನ್ ದ ಸೇಮ್. ಸೊ ಹಾಗಾಗಿ ದೀಸ್ ಆರ್ ಕೀ ಫ್ಯಾಕ್ಟರ್ಸ್. ಒನ್ ಮೋರ್ ಥಿಂಗ್ ದಟ್ ಐ ವಾಂಟ್ ಟು ಟೆಲ್ ಯು, ಇನ್ನೊಂದು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತಂದರೆ, ಇವ್ರ ಬಿಸ್ನೆಸ್ಗೆ ಸಕ್ಸಸ್ ಆಗಿರುವಂಥದ್ದು, ದೇ ವರ್ ಇನೋವೇಟಿವ್. ಅಟ್ ದ ಸೇಮ್ ಟೈಮ್ ಅವರು ಒರಿಜಿನಾಲಿಟಿನ ಬಿಟ್ಕೊಡ್ಲೇ ಇಲ್ಲ. 40 ವರ್ಷದಿಂದ ಆ ಟೇಸ್ಟ್ ಅನ್ನುವಂಥದ್ದು ಹಾಗೇ ಇದೆ. ಎರಡನೇದು, ಪ್ರತಿದಿನ ಸ್ವಲ್ಪ ಡಿಫ್ರೆನ್ಸ್ ಇರಬೇಕಲ್ವ, ಅದಕ್ಕೆ ಪ್ರತಿದಿನ ರೈಸ್ ಐಟಮು ಬೇರೆ ಬೇರೆ ಇಡ್ತಾರೆ. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್, ದೇ ಡಿಂಟ್ ಬಿಕಮ್ ಗ್ರೀಡಿ. ಬೆಳಗ್ಗೆ 8:30 ಸ್ಟಾರ್ಟ್ ಆಗುತ್ತೆ, 11:00 ಕ್ಲೋಸು. ಕೇವಲ 8:30, 9:00, 10:00, 11 3 ಅವರ್ ಅಷ್ಟೇ ಹೋಟೆಲ್ಲು. ಕೆಲವರೆಲ್ಲ ಹೋಟೆಲ್ ಅಂತಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಮಾಡಬೇಕು, ಬಿಸ್ನೆಸ್ ಆಗಲ್ಲ, ಸಾಕಾಗಲ್ಲ ಅಂದ್ಕೊಳ್ತೀವಿ. ಓನ್ಲಿ 3 hours ಮ್ಯಾನ್. ಆಮೇಲೆ ಭಾನುವಾರ ಮಾತ್ರ 7:30 to 11:30. ಜಸ್ಟ್ ಇಮ್ಯಾಜಿನ್, ಓನ್ಲಿ ಇನ್ 3 hours, 3 ಗಂಟೆ 4 ಗಂಟೆಯಲ್ಲಿ ಎಷ್ಟೆಲ್ಲ ಮಾಡ್ಬೋದು ಅಂತೇಳಿ. ಸೊ ಇವ್ರ ಸಕ್ಸಸ್ಗೆ ನನ್ನ ಒಂದು ಅಭಿನಂದನೆಗಳು. ಐ ಲರ್ನ್ ಸೋ ಮೆನಿ ಥಿಂಗ್ಸ್. ನಾನು ಎಷ್ಟೋ ಕಲಿತೆ ಈ ಸಿದ್ದಪ್ಪ ಹೋಟೆಲ್ ಇಂದ. ಸೊ ಇದಿರುವಂಥದ್ದು ಕಾರ್ಪೊರೇಷನ್ ಸರ್ಕಲ್, ಬ್ಯಾಂಗ್ಳೂರು, ಸಂಪಂಗಿ ರಾಮನಗರದಲ್ಲಿ. ಇನ್ಫ್ಯಾಕ್ಟ್ ನಾನು ಓದಿದ್ದು ಸೆಂಟ್ ಜೋಸೆಫ್ಸ್ ಇಂಡಿಯನ್ ಹೈಸ್ಕೂಲ್, ಬ್ಯಾಂಗ್ಳೂರು, ಕಬ್ಬನ್ ಪಾರ್ಕ್ ಹತ್ರನೇ, ಇಲ್ಲಿ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ. ಆ ಟೈಮಲ್ಲಿ ನನಗಿದು ಗೊತ್ತೇ ಇರಲಿಲ್ಲ, ನಾನು ಬರಲಿಲ್ಲ. ಬಟ್ ಈಗ ಐ ಆಮ್ ಸೋ ಫಾರ್ಚುನೇಟ್ ಟು ನೋ ದಿಸ್. ಸೊ ನಾವು ಪ್ರತಿಯೊಬ್ಬರು ಕಲಿಬೇಕು, ಪ್ರತಿಯೊಬ್ಬರು ಶ್ರೀಮಂತರಾಗಬೇಕು, ಪ್ರತಿಯೊಬ್ಬರು ಬಿಸ್ನೆಸ್ ಮಾಡಬೇಕು. ಬರೀ ಬಿಸ್ನೆಸ್ ಅಲ್ಲ, ನಾನು ಆಗಲೇ ಹೇಳ್ದಾಗೆ ಬಿಸ್ನೆಸ್ ಮಾಡೋದ್ರ ಜೊತೆ ಲಾಭ ಮಾಡಬೇಕು, ಪ್ರಾಫಿಟ್ ಮಾಡಬೇಕು ಗೊತ್ತಿರಲಿ. ನಮ್ಮ ಫೌಂಡೇಶನ್ ವರ್ಕ್ಶಾಪ್ ಆಗ್ಬೋದು, ನಮ್ಮ 100 ಕೋಟಿ ವರ್ಕ್ಶಾಪ್ ಆಗ್ಬೋದು, ಇದ್ರ ಬಗ್ಗೆನೇ ಹೆಚ್ಚು ಹೇಳ್ಕೊಡೋ ಅಂಥದ್ದು. ಕಲಿಬೇಕು. ಹೇಗೆ ಸಿದ್ದಪ್ಪ ಆ ಭಟ್ಟ ರಾಜಣ್ಣನ ಜೊತೆ ಕಲ್ತ್ನಲ್ವಾ, ಆ ರೀತಿ ಕಲಿಬೇಕು. ಕಲಿಯೋದು ಮಾತ್ರ ಅಲ್ಲ, ತಾಳ್ಮೆ ಇರಬೇಕು, ಸಹನೆ ಇರಬೇಕು. ಕಾಲಾಯ ತಸ್ಮೇ ನಮಃ ಅಹಂ ಬ್ರಹ್ಮಸ್ಮಿ. ಎಸ್ ವೀಕ್ಷಕರೇ, ನೋಡಿದ್ರಿ ಅಲ್ವಾ? ಇನ್ಫ್ಯಾಕ್ಟ್ ನಮ್ಮ ವೀಕ್ಷಕರಲ್ಲಿ ಸುಮಾರು ಜನ, ನಾನು ಕೂಡ ಅಲ್ಲಿ ಬಹಳಷ್ಟು ಸರಿ ಬ್ರೇಕ್ಫಾಸ್ಟ್ ಮಾಡಿದ್ದೇನೆ. ಬಟ್ ಇಷ್ಟೊಂದೆಲ್ಲ ಒಂದು ಬಿಸ್ನೆಸ್ ಹಿಂದೆ ಇಷ್ಟೊಂದೆಲ್ಲ ಲರ್ನಿಂಗ್ ಇರುತ್ತೆ, ಇಷ್ಟೊಂದೆಲ್ಲ ಟ್ಯಾಕ್ಟಿಕ್ಸ್ ಇರುತ್ತೆ, ಇಷ್ಟು ಕಲ್ತ್ಕೊಳ್ಬೋದು ನಾನು. ಅಂದರೆ ಇಟ್ ಈಸ್ ದಿ ವೇ ಆಫ್ ಅಬ್ಸರ್ವೇಷನ್ ಅಂತ ಗುರುಗಳೇ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ನಾನು ಕೂಡ ತುಂಬ ಕಲ್ತಂಗಾಯಿತು. ಆ್ಯಂಡ್ ನೆಕ್ಸ್ಟ್ ಟೈಮಿಂದ ಬೇರೆ ಜಾಗಕ್ಕೆ ಹೋದಾಗ ಅಲ್ಲಿದು ಒಂದು ಸ್ವಲ್ಪ ಅಬ್ಸರ್ವ್ ಮಾಡುವಂತಹ ಒಂದು ಐಡಿಯಾ ಕೂಡ ಬಂತು. ಸೊ ಇಟ್ ವಾಸ್ ಗ್ರೇಟ್ ಗುರುಗಳೇ. ಇನ್ಫ್ಯಾಕ್ಟ್ ನಾನು ಕೂಡ ಓದಿದ್ದೆ, ಈ ಚೈನ್ ಆಫ್ ರೆಸ್ಟೋರೆಂಟ್ಸ್ ದೇ ಆರ್ ಡೂಯಿಂಗ್ ಅ ವಂಡರ್ಫುಲ್ ಪ್ರಾಫಿಟ್ ಅಂತ ಹೇಳಿ. ಸೊ ಹೇಗೆ ಗುರುಗಳು ಈ ಐಡಿಯಾ ಬಂತು ನಿಮಗೆ ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕಂತ? ನಾನು ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀನಿ ಲಕ್ಷ್ಮಿ. ಇಟ್ಸ್ ನಾಟ್ ಸಮಥಿಂಗ್ ದಟ್ ಐ ಹ್ಯಾವ್ ಡನ್ ಜಸ್ಟ್ ಟು ಶೋ ಇಟ್ ಟು ದೆಮ್. ಅವ್ರು ತೋರಿಸ್ಬೇಕು ಅಂತ ಮಾಡಿದ್ದಲ್ಲ. ಎಲ್ಲಾದ್ರೂ ಹೋಗ್ಲಿ ಲಕ್ಷ್ಮಿ, ಒಂದು ಮನಸ್ಥಿತಿ ನನಗೆ, ಈ ಬಿಸ್ನೆಸ್ ಸಕ್ಸಸ್ ಆಗಿದ್ರೆ ಏಕೆ ಸಕ್ಸಸ್ ಆಯ್ತು, ಒಂದ್ ವೇಳೆ ಈ ಬಿಸ್ನೆಸ್ ಫೇಲ್ ಆಗಿದ್ರೆ ಯಾಕೆ ಫೇಲ್ ಆಗಿತ್ತು. ಫೇಲು ಮತ್ತೆ ಸಕ್ಸಸ್ಸು ನನ್ನ ಒಂದು ಮನಸ್ಥಿತಿಯಲ್ಲೇ ಇರುತ್ತೆ. ಒಬ್ರಿಗಾಯ್ತು ಅಂದ್ರೆ ನನಗೂ ಆಗ್ಬೇಕಲ್ವಾ. ಸೊ ಗೊತ್ತಾಗ್ತಿದ್ದೆ ನಾನೇನ್ ಕಲಿಬಹುದು ಅಂತ ನೋಡ್ತಿರೋದಕ್ಕೆ. ಏನೋ ಎವ್ರಿಬಡಿ ಕ್ಯಾನ್ ಲರ್ನ್ ಲಾಟ್ ಆಫ್ ಪಾಸಿಟಿವ್ಸ್, ಬಟ್ ಆ ದೃಷ್ಟಿಕೋನದಿಂದ ನೋಡಿದಾಗ ಮಾತ್ರ ಸಾಧ್ಯ. ಅಬ್ಸರ್ವ್, ಕೀನ್ ಅಬ್ಸರ್ವರ್ ಆಗಿರ್ಬೇಕು. ಸುಮ್ನೆ ಮಸಾಲೆ ದೋಸೆ ಚಿತ್ರಾನ್ನ ತಿಂದ್ಬಿಟ್ಟು ಮನೆಗೆ ಹೊರಟೋದ್ರೆ ಏನು ಬರಲ್ಲ. ಅದಕ್ಕೆ ಹೇಳಿದೆ, ನೆಕ್ಸ್ಟ್ ಟೈಮ್ ಇಂದ ನಮ್ಮ ಒಂದು ಥಾಟ್ಸ್ ಆಗಿರ್ಬೋದು, ಅಬ್ಸರ್ವೇಷನ್ ಆಗಿರ್ಬೋದು, ವಿಲ್ ಚೇಂಜ್ ಓವರ್ ಅಂತ ಹೇಳಿ, ಓವರ್ ಅ ಪೀರಿಯಡ್ ಆಫ್ ಟೈಮ್. ಅಂಡ್ ಗುರುಗಳೇ, ಇವಾಗ ಸಕ್ಸಸ್ ಅಂತ ಬಂದಾಗ ಪ್ರತಿಯೊಂದು ಪಾಯಿಂಟ್ ನೀವು ಅಲ್ಲಿ ಇನ್ಸೈಟ್ ಕೊಟ್ಟ ಹಾಗೆ ನಮಗೆ ಆ ಏರಿಯಾ ಆಗಿರ್ಬೋದು, ಅಲ್ಲಿ ಕ್ರೌಡ್ ಆಗಿರ್ಬೋದು, ಸೊ ಹೌ ಟು ಅಟ್ರಾಕ್ಟ್ ದಿ ಕ್ರೌಡ್, ಸೊ ಬೇರೆಯವ್ರಿಗಿಂತ ನೀವು ಏನು ಡಿಫ್ರೆಂಟ್ ಕೊಡ್ತೀರಾ, ಯಾವ ರೀತಿ ಅಟ್ರಾಕ್ಟ್ ಮಾಡ್ತೀರಾ, ಸೊ ಪ್ರತಿಯೊಂದು ಎಷ್ಟು ಮ್ಯಾಟರ್ ಆಗುತ್ತೆ ಅಂತ. ಸೊ ಇಟ್ ವಾಸ್ ಅ ವಂಡರ್ಫುಲ್ ಇನ್ಸೈಟ್ ಫಾರ್ ಅಸ್ ಟು ಗುರುಗಳೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಇವತ್ತಿನ ಟೆಕ್ನಿಕ್ ಹೇಳಿ. ಟೆಕ್ನಿಕ್ ಮುಂಚೆ ಇನ್ನೊಂದು ಹೇಳ್ಬೇಕು ಲಕ್ಷ್ಮಿ, ನಾವು ಈ ರೀತಿ ಹೋಗಿ ಏನಪ್ಪಾ ಅಬ್ಸರ್ವ್ ಮಾಡೋದು ಅನ್ನೋದು ಬಿಟ್ಬಿಟ್ಟು ಅಲ್ಲಿ ಹೋದ್ರೆ ಕಾಫಿ ಚೆನ್ನಾಗಿದೆಯಂತೆ, ಇಲ್ಲಿ ಹೋದ್ರೆ ಬಿರಿಯಾನಿ ಚೆನ್ನಾಗಿದೆಯಂತೆ, ಅಲ್ಲಿ ಹೋದ್ರೆ ಮಸಾಲೆ ದೋಸೆ ಸೂಪರ್ ಅಂತೆ, ಇದೇ ನಾವು ಸ್ಟಿಕ್ ಆನ್ ಆಗ್ಬಿಟ್ಟು ವಾರ ಅಲ್ಲೋಗಿ ತಿಂದ್ಬಿಟ್ಟು ಬರ್ತಿದೀವಿ ಹೊರ್ತು ಏನು ತಲೆಗೆ ತೆಗೆದುಕೊಳ್ತಿಲ್ಲಮ್ಮ.
ಸೊ ದೇರ್ ಆರ್ ಸೋ ಮೆನಿ ಬಿಸ್ನೆಸಸ್ ದಟ್ ಆರ್ ಸಕ್ಸಸ್ಫುಲ್. ಈಗ ಕ್ಲೋದಿಂಗ್ ಆಗ್ಬೋದು, ಈ ರೆಸ್ಟೋರೆಂಟ್ಸ್ ಆಗ್ಬೋದು, ಅಥವಾ ಬೇರೆ ಎಲ್ಲ ತುಂಬಾ ಬಿಸ್ನೆಸ್ ಇದೆ. ಈ ಮಾರ್ವಾಡಿಗಳು ಮಾಡೋ ಬಿಸ್ನೆಸ್ ಎಲ್ಲ ಬೇರೆ, ಕಣ್ಣಿಗೆ ಕಾಣಿಸಲ್ಲ ಅದು. ಅಂತ ಬಿಸ್ನೆಸ್ ಎಲ್ಲ ಸಕ್ಸಸ್ ಆಗಿರೋದಿದೆ. ನಾವು ಅಬ್ಸರ್ವ್ ಮಾಡ್ತಿಲ್ವೇ? ನಾವೇನ್ ಮಾಡ್ತಿದೀವಿ ನೋಡಿ ಹೇಳೋಣ. ಅವ್ರ ಬಿಸ್ನೆಸ್ ಜಾಸ್ತಿ ಮಾಡ್ತಾ ಇದೀವಿ. ಇಲ್ಲ ಲಕ್ಷ್ಮಿ, ನಾವು ಅಬ್ಸರ್ವ್ ಮಾಡ್ತಿರೋದಿದೆ. ಕರಿಮಣಿ ಮಾಲೀಕ ಯಾರು ಗೊತ್ತಾಗ್ತಿದ್ಯಾ? ಈಗ ಕರೆಕ್ಟ್ ಆಗಿ ಅರ್ಥ ಆಯ್ತು ನೋಡಿ. ನಾವು ಅಬ್ಸರ್ವ್ ಮಾಡ್ತಿರೋದು ಇದೆ, ಅದಕ್ಕೆ ನಮಗೆ ಅವರೇ ಸಿಗ್ತಾರಷ್ಟೇ. ಬಿಸ್ನೆಸ್ ಕಾಣಿಸಲ್ಲ. ಎನಿವೇ, ವೆಲ್ಕಮ್ ಬ್ಯಾಕ್ ಟು ದ ಟೆಕ್ನಿಕ್. ಟೆಕ್ನಿಕ್ ಇಸ್ ವೆರಿ ಸಿಂಪಲ್. ನೋಡಿ, ಶ್ರೀಮಂತರಾಗ್ಬೇಕಂತಂದ್ರೆ ಪಾಯಿಂಟ್ ಬ್ಲಾಂಕ್ ಹೇಳ್ಬಿಡ್ತಾನೆ, ಯು ಗಾಟ್ ಟು ಡೂ ಬಿಸ್ನೆಸ್. So this is point number 1, technique number 1. Technique number 2, business ಮಾಡೋದಲ್ಲ, business ಅಲ್ಲಿ ಲಾಭ ಮಾಡೋದು ಇಂಪಾರ್ಟೆಂಟ್. ಓಕೆ, ಸೊ ಅದಕ್ಕೆ ಹೇಗೆ ಮಾಡ್ಬೇಕು? ಬಿಸ್ನೆಸ್ಸು ಇನ್ನೋವೇಟಿವ್ ಆಗಿ ಮಾಡಬೇಕು, ಡಿಫ್ರೆಂಟ್ ಆಗಿ ಮಾಡಬೇಕು. ನಿಮ್ಮ ಬಿಸ್ನೆಸ್ಸು ಅಂತಂದ್ರೆ ಜನ ಮಾತಾಡ್ಕೊಳ್ಬೇಕು. ನಿಮಗೂ ಇನ್ನೊಬ್ಬರಿಗೆ ಕಾಂಪಿಟೇಷನ್ ಆಗೋದಕ್ಕೆ ಚಾನ್ಸೇ ಇರೋದಿಲ್ಲ ಯಾವಾಗ ನೀವು ಇನ್ನೋವೇಟಿವ್ ಆದಾಗ. ಸೊ ಅದನ್ನೆಲ್ಲ ನಾವು ವರ್ಕ್ಶಾಪಲ್ಲಿ ಕಲಿಯೋಣ. ಮೂರನೇದು, ಒಂದು ಬಿಸ್ನೆಸ್ ಮಾಡಬೇಕು, ಇನ್ನೊಂದು ಇನ್ನೋವೇಟಿವ್ ಆಗಿ ಮಾಡಬೇಕು. ಮೂರನೇದು ಏನು ಗೊತ್ತಾ? ಬಿಸ್ನೆಸ್ನ ಆಟೋಮ್ಯಾಟಿಕ್ ಮಾಡಬೇಕು. ಬಿಸ್ನೆಸ್ ಮಾಡ್ತಿರ್ಬೇಕು, ನೀವಿರಬಾರ್ದು ಬಿಸ್ನೆಸ್ಸಲ್ಲಿ. ನೀವಿಲ್ಲದೆ ಇದ್ರು ನಿಮ್ಗೇನು ಬರ್ಬೇಕ್ರಿ? ನಮ್ಗೇನು ಬರ್ಬೇಕು? ದುಡ್ಡು ಬರ್ಬೇಕಷ್ಟೇ. ನಾವ್ಯಾಕಿರ್ಬೇಕು? ನಾವು ಬೇರೆಯವ್ರ ಕೈಯಲ್ಲಿ ಮಾಡಿಸೋ ರೀತಿ ಇರಬೇಕು. ಮಾಡಿಸಿದಾಗ್ಲೂ ನೀವ್ ಹೆಂಗ್ ಬಯಸ್ತೀರೋ ಹಾಗೆ ರನ್ ಆಗೋ ಥರ ಇರಬೇಕು. ಜಸ್ಟ್ ಅ ಸಿಂಪಲ್ ಪೀಸ್ ಆಫ್ ಅಡ್ವೈಸ್. ರತನ್ ಟಾಟಾಗೆ ಅವರ ಆಫೀಸ್ಗಳು ಎಲ್ಲೆಲ್ಲಿದೆ ಅಂತ ಗೊತ್ತೇ ಇಲ್ಲ. ಎಷ್ಟು ಬಿಸ್ನೆಸ್ಗಳಿದೆ ಅಂತ ಅವ್ರಿಗೆ ನಿಜವಾಗ್ಲೂ ಗೊತ್ತಿರ್ಬೋದು, ಬಟ್ ಇಟ್ ಈಸ್ ವೆರಿ ಟಫ್ ಟು ನೋ. ಸೇಮ್ ವಿತ್ ಆಲ್ ರಿಚ್ ಪೀಪಲ್. ಸೊ ನಾವು ಲಾಟ್ ಆಫ್ ಟೈಮ್ಸ್ ಬಿಸ್ನೆಸ್ದಲ್ಲಿ ನಾನು ಅಲ್ಲೇ ಇರಬೇಕು, 24 hours ಕೆಲಸ, ತುಂಬ ರಿಸ್ಕು. ಐ ಆಮ್ ಸಾರಿ ಟು ಸೇ ದಿಸ್, ಯು ಆರ್ ನಾಟ್ ಆಟೋಮೇಟೆಡ್. ಯಾರು ಆಟೋಮ್ಯಾಟಿಕ್ ಮಾಡಲಿಲ್ವೋ ಅವ್ರಿಗೆ ಕಷ್ಟ. ಯಾರು ಆಟೋಮ್ಯಾಟಿಕ್ ಮಾಡಿದಾರೋ ಅವ್ರಿಗೇನು ಅನ್ಸೋದೇ ಇಲ್ಲ, ಒಂದಲ್ಲ 10 100 ಮಾಡ್ಬೋದು. ಸೊ ದಿಸ್ ಇಸ್ ಅ ಟೆಕ್ನಿಕ್ ಫಾರ್ ಟುಡೇ. ವೆರಿ ನೈಸ್ ಗುರುಗಳೇ. ಬಿಸ್ನೆಸ್ ಇವಾಗ ಎಷ್ಟೋ ಜನಕ್ಕೆ ಆಕ್ಚುಲಿ ನಮ್ಮ ಕ್ಲಾಸ್ ಎಲ್ಲ ನೋಡಿದಾಗ, ಎಸ್ಪೆಷಲಿ 100 crores ವರ್ಕ್ಶಾಪ್ ಯಾರು ಅಟೆಂಡ್ ಮಾಡಿದಾರೋ ಗುರುಗಳೇ, ದೇ ಹ್ಯಾವ್ ಆಲ್ ಬೀನ್ ವೆರಿ ಸಕ್ಸಸ್ಫುಲ್ ಇನ್ ದೇರ್ ಬಿಸ್ನೆಸ್. ತುಂಬಾ ಜನ, ನಾನು ಹೇಳಬೇಕು, ನೀವು ಕ್ಲಾಸ್ ಅಟೆಂಡ್ ಮಾಡಿದಾಗ ಅಲ್ಲಿ ಲೈವ್ ಟೆಸ್ಟಿಮೋನಿಯಲ್ಸ್ ನೋಡ್ತೀರಾ, ನಾವು ಹೇಳೋದಲ್ಲ, ಅಲ್ಲಿ ಜನರೇ ಬಂದು ಮಾತಾಡಿದಾಗ ಯು ವಿಲ್ ಗೆಟ್ ಟು ನೋ. ಎಷ್ಟೋ ಜನ ಕ್ಲಾಸ್ ವಿಡಿಯೋಸ್ ಶುರು ಮಾಡೋಕೆ ನೋಡಿ ರಿಸೈನ್ ಮಾಡಿರೋರು ನಮ್ಮ ಫೌಂಡೇಶನ್ ವರ್ಕ್ಶಾಪ್ ಅಟೆಂಡ್ ಮಾಡಿದ್ದಾರೆ, 100 crores ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ ಅಟೆಂಡ್ ಮಾಡಿ, ಅಂಡ್ ನೌ ದೇ ಆರ್ ರನ್ನಿಂಗ್ ಅ ಸಕ್ಸಸ್ಫುಲ್ ಬಿಸ್ನೆಸ್. Not just one business, and they are now planning for multiple sources of income. 3-4 ಬಿಸ್ನೆಸ್ ಮಾಡ್ತಾ ಇರುವಂತವ್ರು ಜಸ್ಟ್ ವಿಡಿಯೋ ನೋಡಕ್ಕೆ ಸ್ಟಾರ್ಟ್ ಮಾಡಿ, ಕ್ಲಾಸ್ ಅಟೆಂಡ್ ಮಾಡಿ, ನಂತರ 100 crores ಗೆ ಬಂದು ದೇ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ವಿತ್ 2-3 businesses. ಸೊ ನಿಜವಾಗ್ಲೂ ಖುಷಿ ಆಗುತ್ತೆ ಅವ್ರನ್ನ ನೋಡಿದಾಗ, ನಮಗೆ ನೋಡೋಕೆ ಖುಷಿ ಆಗುತ್ತೆ. ಅಂಡ್ ಆ ಖುಷಿ ನಾವು ಗುರುಜಿನಲ್ಲಿ ಕಾಣ್ತೀವಿ. ಇನ್ಫ್ಯಾಕ್ಟ್ ನಮ್ಮ ಗುರುಜಿಗೆ ಬೇಕಾಗಿರೋದು ಅದೇನೇ ಅಲ್ವಾ ಗುರುಗಳೇ? ಎಲ್ಲರೂ ಬಿಸ್ನೆಸ್ ಮಾಡಬೇಕು, ಎಲ್ಲರೂ ಸಕ್ಸಸ್ಫುಲ್ ಆಗಬೇಕು, ಶ್ರೀಮಂತರಾಗಬೇಕು. ಅಂಡ್ ಯು ಆರ್ ಆಲ್ವೇಸ್ ವಿತ್ ಅಸ್. ಅಂಡ್ ಅಲ್ಲಿ ರೆಸಿಗ್ನೇಷನ್ ಬರೀಲಿಲ್ಲ ಅಂದ್ರೆ, ಸಕ್ಸಸ್ಫುಲ್ ಆಗ್ಲಿಲ್ಲ ಅಂದ್ರೆ ಬೈಯೋದು ಕೂಡ ಗುರುಗಳೇ. ಅವರು ಆಕ್ಚುಲಿ ಡೈರೆಕ್ಟ್ ಆಗಿ ಹೇಳ್ಬಿಡ್ತಾರೆ, ನೀವು ಬರಲೇಬೇಡಿ ಕ್ಲಾಸ್ಗೆ, ವಿಡಿಯೋಸ್ ನೋಡ್ಲೇಬೇಡಿ. ಇಫ್ ಯು ಆರ್ ಡೂಯಿಂಗ್ ದಿಸ್, ಯು ಹ್ಯಾವ್ ಟು ಸ್ಟಾರ್ಟ್ ಅ ಬಿಸ್ನೆಸ್ ಅಂತ. ಸೊ ಆಬ್ವಿಯಸ್ಲಿ May 5th ನಮ್ಮ 100 crores ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್ ಏನಿದೆ, ಯಾರ್ಯಾರು ಫೌಂಡೇಶನ್ ವರ್ಕ್ಶಾಪ್ ಅಟೆಂಡ್ ಮಾಡಿದಿರಾ, ಇಟ್ ವಿಲ್ ಬಿ ಅ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಯು ಟು ಸ್ಟಾರ್ಟ್ ಅ ಬಿಸ್ನೆಸ್. ಸೊ ಮಿಸ್ ಮಾಡದೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಅಂಡ್ ಗುರುಗಳೇ, ಎನಿವೇಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಅ ಗ್ರೇಟ್ ಇನ್ಸೈಟ್. ಅಂಡ್ ಟುಡೇ ಇನ್ ದಿಸ್ ವಿಡಿಯೋ ವಿ ಹ್ಯಾವ್ ಗಾಟ್ ಟು ಲರ್ನ್ ವಿತ್ ಸೋ ಮೆನಿ ಪ್ರಾಕ್ಟಿಕಲ್ ಥಿಂಗ್ಸ್. ಅಂಡ್ ನಮ್ಮ ಅಬ್ಸರ್ವೇಷನ್ ಕೂಡ ಚೇಂಜ್ ಆಗುತ್ತೆ ನೆಕ್ಸ್ಟ್ ಟೈಮ್ ಇಂದ. ಅಂಡ್ ಐ ರಿಕ್ವೆಸ್ಟ್ ಟು ಡೂ ಸಚ್ ವಿಡಿಯೋಸ್. ನಮಗೆ ಮುಂದಿನ ವಿಡಿಯೋಸ್ ಅಲ್ಲೂ ಕೂಡ ಅಲ್ಲೊಂದು ಇಲ್ಲೊಂದು ಬಿಸ್ನೆಸ್ ಬಗ್ಗೆ ಒಂದೊಂದು ಜಿಸ್ಟ್ ಕೊಡ್ತಾ ಇರಿ. ಅಂಡ್ ಈವನ್ ವಿ ವಿಲ್ ಗೆಟ್ ಟು ಲರ್ನ್ ಸಮಥಿಂಗ್ ಡಿಫರೆಂಟ್ ಪ್ರಾಕ್ಟಿಕಲಿ ಅಂತ. ಖಂಡಿತ. ಎಸ್ ಥ್ಯಾಂಕ್ ಯು ಸೋ ಮಚ್ ಗುರುಗಳೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಇದಾಗಿತ್ತು ಇವತ್ತಿನ ಸಂಚಿಕೆ. ಇನ್ನು May 31st ಕ್ಲಾಸಸ್ ಹತ್ರ ಬರ್ತಾ ಇದೆ, ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಕೆಲವು ಲಿಮಿಟೆಡ್ ಸೀಟ್ಸ್, ಕೊನೆಯ ಸೀಟ್ಸ್ ಗಳಷ್ಟೇ ಬಾಕಿ ಇರುತ್ತೆ. ಅಂಡ್ ದಿಸ್ ಟೈಮ್ ದೇರ್ ಆರ್ ಸ್ಪಾಟ್ ರಿಜಿಸ್ಟ್ರೇಷನ್ಸ್ ಇರುತ್ತೆ. ಸೊ ತುಂಬಾ ಜನ ದೂರದ ಊರುಗಳಿಂದ ಬರ್ತಾ ಇದ್ದೀರಾ, ಅವ್ರಿಗೇನೋ ಕಮಿಟ್ಮೆಂಟ್ಸ್ ಇರುತ್ತೆ, ಲಾಸ್ಟ್ ಮೂಮೆಂಟ್ ಅಲ್ಲಿ ಡಿಸೈಡ್ ಮಾಡ್ತೀರಾ. ಫ್ಯೂ ಲಿಮಿಟೆಡ್ ಸೀಟ್ಸ್ ಸ್ಪಾಟ್ ರಿಜಿಸ್ಟ್ರೇಷನ್ಸ್ ಅಲ್ಲಿ ಇರುತ್ತೆ. ಒಂದ್ಸಲಿ ಕಾಲ್ ಮಾಡಿ, ನಮ್ಮ ಸ್ಟಾಫ್ ಹತ್ರ ಮಾತಾಡಿ. ಸ್ಪಾಟ್ ರಿಜಿಸ್ಟ್ರೇಷನ್ಸ್, ಆನ್ಲೈನ್ ರಿಜಿಸ್ಟ್ರೇಷನ್ಸ್ ಮಾಡ್ಕೊಂಡ್ರೆ ಉತ್ತಮ, ಸೀಟ್ಸ್ ಕನ್ಫರ್ಮ್ ಆಗುತ್ತೆ. ಬಟ್ ಯಾರ್ಯಾರಿಗೆ ಅನುಕೂಲ ಇಲ್ಲ, ದಯವಿಟ್ಟು ಕ್ಲಾಸ್ ಶುರುವಾಗೋದಕ್ಕಿಂತ ಮಿನಿಮಮ್ 1 ಗಂಟೆ ಮುಂಚೆ ಅಲ್ಲಿ ಲೊಕೇಶನ್ಗೆ ಬಂದು ಸ್ಪಾಟ್ ರಿಜಿಸ್ಟ್ರೇಷನ್ಸ್ ಕೂಡ ಮಾಡ್ಕೊಳ್ಬಹುದು. ಸಿಗೋಣ ಕ್ಲಾಸ್ ನಲ್ಲಿ. ಸೊ ಬ್ಲೂ ಕಲರ್ ಡ್ರೆಸ್ ನಲ್ಲಿ ಎಲ್ಲ ಬರ್ತೀರಾ ಅಲ್ವಾ? ಸಿ ಯು ದೇರ್.